ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಿಲ್ಯಾಕ್ಸ್ ಬ್ರೋ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇವತ್ತು ನಾವು ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಾದ ಪವಿತ್ರ ಪುಣ್ಯಕ್ಷೇತ್ರ ನಂಜನಗೂಡಿಗೆ ಬಂದಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬರೀ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದರ್ಶನ ಮಾತ್ರವಲ್ಲದೆ ಇಲ್ಲಿನ ಸುಂದರವಾದ ಪರಶುರಾಮ ದೇವಸ್ಥಾನಕ್ಕೂ ಭೇಟಿ ನೀಡಲಿದ್ದೇವೆ. ಅಷ್ಟೇ ಅಲ್ಲದೆ ಕಪಿಲಾ ನದಿಯಲ್ಲಿ ಮೈಮನ ತಣಿಸುವಂತಹ ಒಂದು ಅದ್ಭುತವಾದ ಬೋಟ್ ರೈಡ್ ಕೂಡ ಮಾಡಲಿದ್ದೇವೆ. ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಈ ಪಯಣ ತುಂಬಾ ವಿಶೇಷವಾಗಿರಲಿದೆ. ಕೊನೆಯವರೆಗೂ ನಮ್ಮ ಜೊತೆ ಇರಿ, ಬನ್ನಿ ಹೋಗೋಣ. ಕಪಿಲಾ ನದಿ ಕರ್ನಾಟಕದ ಪವಿತ್ರ ನದಿಗಳಲ್ಲಿ ಒಂದು. ಈ ನದಿ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ನಂಜನಗೂಡು ಮೂಲಕ ಹರಿದು ಕಬಿನಿ ನದಿಗೆ ಸೇರುತ್ತದೆ. ಮಹರ್ಷಿ ಕಪಿಲರ ಆಶ್ರಮ ಇದ್ದುದರಿಂದ ಈ ನದಿಗೆ ಕಪಿಲಾ ಎಂಬ ಹೆಸರು ಬಂದಿದೆ. ಪಾಪನಾಶಿನಿ, ಶುದ್ಧಿಕರ ನದಿಯೆಂದು ನಂಬಲಾಗುತ್ತದೆ. ಇಲ್ಲಿ ಸ್ನಾನ ಮಾಡಿದರೆ ಮನಸ್ಸಿನ ಶುದ್ಧಿ, ಪಾಪ ವಿಮೋಚನೆ ಆಗುತ್ತದೆ ಎಂಬ ಭಕ್ತರ ನಂಬಿಕೆ ಇದೆ. ಮೊದಲು ಕಪಿಲಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರ ನೇರವಾಗಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡಿಗೆ ಹೊರಡೋಣ. ಸ್ನಾನ ಮಾಡಿದ ನಂತರ ಈ ದಾರಿಯಲ್ಲಿ ನಡೆದುಕೊಂಡು ಹೋದರೆ ನೇರವಾಗಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ತಲುಪಬಹುದು. ಈ ದಾರಿಯಲ್ಲೇ ನಿಮಗೆ ಭಾರೀ ಗಾತ್ರದ ಶಿವನ ಪ್ರತಿಮೆ ಕಾಣಿಸುತ್ತದೆ. ಶಾಂತವಾದ ವಾತಾವರಣ, ಭಕ್ತಿಭಾವನೆ ಮನಸ್ಸಿಗೆ ಅಪಾರ ಸಂತೋಷ ಕೊಡುತ್ತದೆ. ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಶಿವಾಲಯಗಳಲ್ಲಿ ಒಂದು. ಇಲ್ಲಿ ಶಿವನು ಹಾಲಾಹಲ ವಿಷವನ್ನು ಕುಡಿದು ನಂಜುಂಡೇಶ್ವರನಾಗಿ ಭಕ್ತರನ್ನು ರಕ್ಷಿಸಿದ್ದಾನೆ ಎಂಬ ನಂಬಿಕೆ ಇದೆ. ಅದರಿಂದಲೇ ಈ ಸ್ಥಳಕ್ಕೆ ನಂಜನಗೂಡು ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನವು ಶತಮಾನಗಳ ಇತಿಹಾಸ ಹೊಂದಿದ್ದು ಅನೇಕ ಮಹಾರಾಜರು ಮತ್ತು ಭಕ್ತರ ಭಕ್ತಿಯಿಂದ ಪ್ರಸಿದ್ಧವಾಗಿದೆ. ಇಲ್ಲಿ ದರ್ಶನ ಪಡೆದರೆ ರೋಗ ನಿವಾರಣೆ, ಸಂಕಷ್ಟ ಪರಿಹಾರ, ಮನಶಾಂತಿ ದೊರೆಯುತ್ತದೆ ಎಂಬ ಗಾಢ ನಂಬಿಕೆ ಇದೆ. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಸಮಯಗಳು ಸಾಮಾನ್ಯ ದಿನಗಳಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, ಸಂಜೆ 4 ಗಂಟೆಯಿಂದ ರಾತ್ರಿ 8:30 ಗಂಟೆವರೆಗೆ, ಭಾನುವಾರ, ಸೋಮವಾರ ಹಾಗೂ ವಿಶೇಷ ದಿನಗಳಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8:30 ಗಂಟೆವರೆಗೆ ನಿರಂತರ ದರ್ಶನ ಲಭ್ಯ. ಈ ದೇವಸ್ಥಾನದಲ್ಲಿ 200ಕ್ಕೂ ಹೆಚ್ಚು ವಿಗ್ರಹಗಳು ಇವೆ. 146ಕ್ಕೂ ಹೆಚ್ಚು ಪ್ರಾಚೀನ ಕಂಬಗಳು ಮತ್ತು ಪುರಾತನ ಬಾಗಿಲುಗಳು ದೇವಾಲಯದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಗಳಾಗಿವೆ. ಪ್ರತಿಯೊಂದು ಶಿಲ್ಪವೂ ಪುರಾತನ ಇತಿಹಾಸ ಮತ್ತು ಭಕ್ತಿಯ ಸಂಕೇತವಾಗಿದೆ. ಇದು ಕೇವಲ ದೇವಸ್ಥಾನವಲ್ಲ, ಇದು ಭಕ್ತಿ, ಇತಿಹಾಸ ಮತ್ತು ಶಿಲ್ಪಕಲೆಯ ಸಂಗಮ. ನಂಜನಗೂಡು ದೇವಸ್ಥಾನದಲ್ಲಿ ಅನ್ನ ದಾಸೋಹದ ಸಮಯ ಮಧ್ಯಾಹ್ನ 12:30ರಿಂದ 3:30ರವರೆಗೆ ಇರುತ್ತದೆ. ಈ ದೇವಸ್ಥಾನ ಸಂಕೀರ್ಣದಲ್ಲೇ ದೇವಸ್ಥಾನ ಸಂಘದಿಂದ ನಿರ್ವಹಿಸಲ್ಪಡುವ ಡಾರ್ಮಿಟರಿ ಕೊಠಡಿಗಳು ಭಕ್ತರ ವಾಸ್ತವ್ಯಕ್ಕಾಗಿ ಲಭ್ಯವಿವೆ. ನಂಜನಗೂಡಿಗೆ ಪ್ರವಾಸಕ್ಕೆ ಹೋಗುವ ಭಕ್ತರು ಮತ್ತು ಪ್ರವಾಸಿಗರು ಕಪಿಲಾ ಮತ್ತು ಕೌಂಡಿನ್ಯ ನದಿಗಳ ಸಂಗಮದಲ್ಲಿರುವ ಪರಶುರಾಮ ಕ್ಷೇತ್ರಕ್ಕೆ ಭೇಟಿ ನೀಡುವಂತೆ ಶಿಫಾರಸು ಮಾಡಲಾಗುತ್ತದೆ. ಇದು ಪರಶುರಾಮರು ತಮ್ಮ ತಾಯಿಯನ್ನು ಶಿರಚ್ಛೇದನ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿ ಮನಶಾಂತಿ ಪಡೆದ ಸ್ಥಳವೆಂದು ನಂಬಲಾಗುತ್ತದೆ. ಈ ಸ್ಥಳದಲ್ಲಿ ಪರಶುರಾಮರು ಅನಾಯಾಸವಾಗಿ ತಮ್ಮ ಕೊಡಲಿಯಿಂದ ಭಗವಾನ್ ಶಿವರ ಶಿರಸ್ಸಿಗೆ ಹೊಡೆದಿದ್ದಾರೆ ಎಂಬ ಪುರಾಣ ಕಥೆಯೂ ಇದೆ. ಆಗ ಶಿವರು ಅವರಿಗೆ ಇಲ್ಲಿ ದೇವಾಲಯ ನಿರ್ಮಿಸಿ ತಪಸ್ಸು ಮಾಡುವಂತೆ ಆದೇಶಿಸಿದರು ಎಂದು ಹೇಳಲಾಗುತ್ತದೆ. ಪರಶುರಾಮ ಕ್ಷೇತ್ರಕ್ಕೆ ಭೇಟಿ ನೀಡದೆ ನಂಜನಗೂಡಿನ ಯಾತ್ರೆ ಸಂಪೂರ್ಣವಾಗುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿ ಗಟ್ಟಿಯಾಗಿ ನೆಲೆಸಿದೆ. ಅಷ್ಟೇ ಅಲ್ಲದೆ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ನೀರಿನಲ್ಲಿ ಕರಗಿಸುವ ವಿಶಿಷ್ಟ ಆಚರಣೆಗೆ ಈ ಸನ್ನಿಧಿ ಪ್ರಸಿದ್ಧವಾಗಿದೆ. ದೇವಾಲಯದ ದರ್ಶನ ಮುಗಿಸಿದ ನಂತರ ಈಗ ಬನ್ನಿ ಪವಿತ್ರ ಕಪಿಲಾ ನದಿಯಲ್ಲಿ ದೋಣಿ ವಿಹಾರಕ್ಕೆ ಹೊರಡೋಣ. ಶಾಂತವಾಗಿ ಹರಿಯುವ ಕಪಿಲಾ ನದಿ, ಸುತ್ತಮುತ್ತಲಿನ ಹಸಿರು ಪ್ರಕೃತಿ, ಮೃದು ಗಾಳಿ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನು ನೀಡುತ್ತವೆ. ದೋಣಿಯಲ್ಲಿ ಸಾಗುತ್ತಾ ನದಿಯ ಸೌಂದರ್ಯವನ್ನು ಆಸ್ವಾದಿಸುವುದು ನಂಜನಗೂಡು ಪ್ರವಾಸದ ಅತ್ಯಂತ ಮನಮೋಹಕ ಅನುಭವಗಳಲ್ಲಿ ಒಂದಾಗಿದೆ. ದೇವರ ದರ್ಶನದ ನಂತರ ಕಪಿಲಾ ನದಿಯ ದೋಣಿ ವಿಹಾರ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಆನಂದ ನೀಡುವ ಸುಂದರ ಕ್ಷಣಗಳಾಗಿವೆ. ಇದಕ್ಕೆ ಒಬ್ಬರಿಗೆ 50 ರೂಪಾಯಿ ಶುಲ್ಕ ತೆಗೆದುಕೊಳ್ಳುತ್ತಾರೆ. Kayak
ಇದ್ದಿದ್ರೆ ಹೇಳ್ತಾರೆ ಮುಂದೆ ಇದ್ದಿರುತ್ತೆ ಅಂತ ಆಗಿರ್ತಾರೆ ಇದ್ರೆ ರಾತ್ರಿ ಆಟ ಆಡ್ರಿ ಹೇಳೋಣ ಇಲ್ಲಿ ನೋಡಿ ಇಲ್ಲಿ ಅಮ್ಮ